ರುಚಿಕರವಾಗಿ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಬಹಳ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾಡುವಂತಹ ಒಂದು ಆಲೂ ಫ್ರೈ ಇವತ್ತಿನ ಈ ವಿಡಿಯೋನಲ್ಲಿ. ಇದನ್ನು ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು ಅಥವಾ ಸೈಡ್ ಡಿಶ್ ಆಗಿ ಕೂಡ ಬಡಿಸ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 2 ದೊಡ್ಡ ಗಾತ್ರದ ಆಲೂಗಡ್ಡೆನ ತಗೊಂಡು ಹೀಗೆ ಸಿಪ್ಪೆನ ತೆಗಿಬೇಕು. ಆನಂತರ ಚೆನ್ನಾಗಿ ತೊಳೆದು ಅದನ್ನು ಹೀಗೆ ದೊಡ್ಡದಾಗಿ ಕತ್ತರಿಸ್ಕೊಳ್ಬೇಕು. ವೆಡ್ಜಸ್ ಅಂತಾರೆ, ಪೊಟ್ಯಾಟೊ ವೆಡ್ಜಸ್ ಅಂತ. ನೋಡಿ, ಆದಷ್ಟು ಈ ಆಕಾರದಲ್ಲಿ ಕತ್ತರಿಸಿಟ್ಕೊಂಡ್ಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 7 ರಿಂದ 8 ಬೆಳ್ಳುಳ್ಳಿ ಎಸಳನ್ನು ಹೀಗೆ ಉದುದುವಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಒಂದು ಸುತ್ತು ಹುರಿಬೇಕು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಆಮೇಲೆ ಒಂದು ದೊಡ್ಡ ಚಿಟಕಿ ಇಂಗು, ಒಂದು ಸ್ವಲ್ಪ ಕರಿಬೇವು, ಜೊತೆಯಲ್ಲೇ ಈಗಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಹಾಕಿ ಒಂದು 2 ನಿಮಿಷ ಹೀಗೆ ಚೆನ್ನಾಗಿ ಹುರಿಬೇಕು. ನೋಡಿ, ಈ ರೀತಿ ಹುರಿಯೋದು, ಒಂದು ಸ್ವಲ್ಪ ಹೊತ್ತು ಬಿಡೋದು, ಪುನಃ ಹುರಿಯೋದು, ಆ ರೀತಿ ಒಂದು 2 ನಿಮಿಷ ಹುರಿದಾದಮೇಲೆ ಉರಿಯನ್ನು ಕಡಿಮೆ ಮಾಡಿ ಬೇಯೋದಕ್ಕೆ ಬಿಡಬೇಕು. ಆ ಟೈಮಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪು ನಿಮ್ಮ ರುಚಿಗೆ ತಕ್ಕ ಹಾಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಅಂದರೆ ಸ್ನ್ಯಾಕ್ಸ್ ಆಗಿ ತಿನ್ನೋದಾದರೆ ಸ್ವಲ್ಪ ಉಪ್ಪು ಸಾಕು, ಸೈಡ್ ಡಿಶ್ ಆದರೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡಿ, ಹೀಗೆ ಮುಚ್ಚಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಹುರಿದಂಗಾಗುತ್ತೆ, ಜೊತೆಗೆ ಒಳಗವರೆಗೂ ಬೇಯುತ್ತೆ. ಅವಾಗವಾಗ ಹೀಗೆ ಮಚ್ಚುತ್ತಾ ಮುಚ್ಚಿಟ್ಟು ಬೇಯಿಸಿದ್ರೆ ಆಯಿತು. ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮುಚ್ಚಿಟ್ಟು ಬೇಯಿಸಬೇಕು. ನೋಡಿ, ಈ ರೀತಿ ಅಲ್ಲಲ್ಲಿ ಕಂದು ಬಣ್ಣ ಬಂದು ಹೊರಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಥರ ಆಗಿರುತ್ತೆ, ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟು ಹೊತ್ತವರೆಗೆ ನಾವು ಬೇಯಿಸ್ಕೊಳ್ಬೇಕು. ಆನಂತರ 1 ಚಮಚ ಅಚ್ಚಕಾರದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, ಇವಿಷ್ಟು ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅದಕ್ಕಾಗೋ ಥರ ಅಚ್ಚಕಾರದ ಪುಡಿನ ಹಾಕಿದ್ರೆ ಆಯಿತು. ಕೊನೆಯಲ್ಲಿ ಒಂದು ದೊಡ್ಡ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಈ ರೀತಿ ಮಚ್ಚಬೇಕು. ಕಲಸೋ ಟೈಮಲ್ಲಿ, ಮಚ್ಚೋ ಟೈಮಲ್ಲಿ ಉರಿ ತುಂಬ ಕಡಿಮೆ ಇರಲಿ, ಇಲ್ಲಾಂದರೆ ಈ ಮಸಾಲೆ ಪುಡಿಗಳೆಲ್ಲ ಸೀದು ಹೋಗ್ಬೋದು. ಹೀಗೆ ಚೆನ್ನಾಗಿ ಎಲ್ಲ ಆಲೂಗಡ್ಡೆಗೂ ಆ ಮಸಾಲೆ ಚೆನ್ನಾಗಿ ಅಂಟ್ಕೊಂಡ್ರೆ ಸಾಕು. ಅಷ್ಟಾದಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಂದು ಸುತ್ತು ಈ ರೀತಿ ಮಚ್ಚಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ, ಮಾಡೋಕ್ಕೂ ಸುಲಭ, ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.